ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಕೂಡ ಬಿಗ್ ಬಾಸ್ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಯಾದಂತಹ ಸ್ವಾಗತ ಅಂತ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಬಗ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬಂದಿದೆ. ಅದು ಕೂಡ ಈ ಒಂದು ಸೀಸನ್ನ ಅಗ್ನಿ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಮಾಹಿತಿ ಅಂತ ಹೇಳ್ಬೋದು. ಹಾಗಾದ್ರೆ ಅಗ್ನಿ ಪರೀಕ್ಷೆ ಅನ್ನುವಂಥ ವಿಚಾರ ನಿಮಗೆಲ್ಲರಿಗೂ ಕೂಡ ಗೊತ್ತಾಗಿರ್ತದೆ ಅಂತ ಅನ್ಕೊಂಡಿದ್ದೀನಿ. ಗೊತ್ತಿಲ್ಲ ಅಂದ್ರೆ ಅದರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದರ ಜೊತೆಗೆ ಅಗ್ನಿ ಪರೀಕ್ಷೆ ಯಾವಾಗ ನಡೆಯುತ್ತದೆ ಅನ್ನುವಂಥ ವಿಚಾರವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ನೋಡ್ತಾ ಹೋಗೋಣ, ಅಂದ್ರೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ಒಂದು ಸೀಸನ್ ಅಲ್ಲಿ ಕಾಮನರ್ಸ್ಗೆ ವಿಶೇಷವಾದಂತಹ ಎಂಟ್ರಿಯನ್ನು ಕೂಡ ಇರ್ತದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಆಲ್ ಒಂದು 4 ರಿಂದ 5 ಜನರು ಕಾಮನ್ ಪೀಪಲ್ಗಳು ಈ ಒಂದು ಬಾರಿ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 13ಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನುವಂಥ ಮಾಹಿತಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಈಗ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ, ಈಗಾಗಲೇ ಆನ್ಲೈನ್ ಆಡಿಷನ್ ಎಲ್ಲರೂ ಕೂಡ ಸಬ್ಮಿಟ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಈಗ ಬಿಗ್ ಬಾಸ್ ತಂಡದವರು ಎಲ್ಲವನ್ನು ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ. ಯಾರ್ಯಾರೆಲ್ಲ ಪ್ರೊಫೈಲ್ಗಳು ಇಂಟ್ರೆಸ್ಟಿಂಗ್ ಆಗಿರುತ್ತವೆ ಅವುಗಳನ್ನ ಎಲ್ಲವನ್ನು ಕೂಡ ನೋಡಿ ಫಿಲ್ಟರ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹಾಗಾದ್ರೆ ನೀವು ಎಲ್ಲರೂ ಕೂಡ ಒಂದು ಡೌಟ್ ತಲೆಯಲ್ಲಿ ಬಂದಿರಬಹುದು, ನೀವು ಲಕ್ಷಾಂತರ ಆಡಿಷನ್ ವಿಡಿಯೋಗಳು ಬಿಗ್ ಬಾಸ್ ಅವರಿಗೆ ಹೋಗಿರ್ತದೆ. ಹಾಗಾದ್ರೆ ಅದರಲ್ಲಿ ಸೆಲೆಕ್ಟ್ ಮಾಡೋದು 4 ರಿಂದ 5 ಜನ ಆಗಿರೋದ್ರಿಂದ ಅದರ ಯಾವ ಪ್ರೊಸೆಸ್ನ ಆಧಾರದ ಮೇಲೆ ನಮ್ಮ ಕಾಮನ್ ಪೀಪಲ್ಗಳನ್ನ ನಮ್ಮ ಬಿಗ್ ಬಾಸ್ಗೆ ಸೆಲೆಕ್ಟ್ ಮಾಡ್ತಾರೆ ಅನ್ನುವಂಥ ವಿಚಾರವೇ ಅಗ್ನಿ ಪರೀಕ್ಷೆ ಅಂತ ಹೇಳ್ಬೋದು. ಈಗ ನಮ್ಮ ಬಿಗ್ ಬಾಸ್ ತಂಡದವರು ಒಂದು ಟೀಮ್ನ ಮಾಡಿ 40 ರಿಂದ 50 ಜನರ ಒಂದು ಟೀಮ್ನ ಮಾಡಿ ಬಿಗ್ ಬಾಸ್ಗೆ ಬಂದಿರುವಂತಹ ಆನ್ಲೈನ್ ಆಡಿಷನ್ ವಿಡಿಯೋಗಳನ್ನ ವೀಕ್ಷಣೆ ಮಾಡೋದು ಶುರು ಮಾಡಿದ್ದಾರೆ. ಅದರಲ್ಲಿ ಅವರಿಗೆ ಇಂಟ್ರೆಸ್ಟಿಂಗ್ ಆಗಿರುವಂಥ ಚೆನ್ನಾಗಿರುವಂಥ ವಿಡಿಯೋಗಳನ್ನ ಫಿಲ್ಟರ್ ಮಾಡಿ ಮತ್ತೆ ಅದನ್ನ ಮೇಲಿನಲ್ಲಿ ಬಿಗ್ ಬಾಸ್ ಡೈರೆಕ್ಟರ್ ಆಗಿರ್ಬೋದು ಎಲ್ಲರೂ ಕೂಡ ವೀಕ್ಷಣೆ ಮಾಡ್ತಾರೆ. ಅದೊಂದು 100 ಪ್ರೊಫೈಲ್ಗಳನ್ನ ಸೆಲೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. 100 ಪ್ರೊಫೈಲ್ಗಳ ಪೈಕಿ ಕೆಲವೊಂದಿಷ್ಟು ಜನರನ್ನ ಫೋನ್ ಕಾಲ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಅದರಲ್ಲಿ ಮತ್ತೆ ಒಂದು 40 ರಿಂದ 50 ಮಂದಿನ ರಿಜೆಕ್ಟ್ ಮಾಡಿ ಇನ್ನು 50 ಮಂದಿನ ಮತ್ತೆ ಅದರಲ್ಲಿ 50 ಜನ ಅಥವಾ 50 ಕಂಟೆಸ್ಟೆಂಟ್ನ ಒಂದು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಲು ಒಂದು ಅವಕಾಶನ ಕೂಡ ಕೊಡ್ತಾರೆ. ಅಲ್ಲಿ ಡೈರೆಕ್ಟ್ ಕಾಂಟ್ಯಾಕ್ಟ್ ಆದ್ಮೇಲೆ ಅಲ್ಲಿ ಮತ್ತೊಂದು 25 ಜನರು ರಿಜೆಕ್ಟ್ ಆಗ್ತಾರೆ. ಇನ್ನು ಉಳಿದಿರುವಂತಹ 25 ಜನರು ಅಗ್ನಿ ಪರೀಕ್ಷೆಗೆ ಸೆಲೆಕ್ಟ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಅಲ್ಲಿ ಅಗ್ನಿ ಪರೀಕ್ಷೆಗೆ 25 ಜನರು ಕಾಮನ್ ಪೀಪಲ್ಗಳು ಸೆಲೆಕ್ಟ್ ಆದ್ರೆ ಅಲ್ಲಿ ಒಂದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 1 ರಿಂದ 12ರ ವಿನ್ನರ್ಸ್ ಅಥವಾ ರನ್ನರ್ಸ್ ಅಪ್ಗಳ ಪೈಕಿ ಒಂದು 3 ಜನರನ್ನ ಜಡ್ಜಸ್ ಆಗಿ ಸೆಲೆಕ್ಟ್ ಮಾಡಿ ಅವ್ರಗಳನ್ನ ಒಂದು ಶೋ ತರ, ಒಂದು ವಾರದ ಶೋ ತರ ಮಾಡಿ 25 ಜನರ ಪೈಕಿ ಒಂದು 5 ಜನರನ್ನ ಸೆಲೆಕ್ಟ್ ಮಾಡಲು ಹಲವಾರು ಟಾಸ್ಕ್ ಗಳನ್ನ ನೀಡಿ, ಅಂದ್ರೆ ಅಲ್ಲಿ ಇರುವಂತಹ ಜಡ್ಜಸ್ ಗಳಿಂದ ಟಾಸ್ಕ್ ಗಳನ್ನ ಮಾಡಿಸಿ ಅದರಲ್ಲಿ ಅವರಿಗೆ ಇಂಟ್ರೆಸ್ಟಿಂಗ್ ಆಗಿರುವಂತಹ 5 ಜನರನ್ನ ಸೆಲೆಕ್ಟ್ ಮಾಡಲು ಅವಕಾಶನೂ ಕೂಡ ಕೊಡ್ತಾರೆ. ಅದೇ ರೀತಿಯಾಗಿ ಈ ಒಂದು ಅಧಿಕಾರ ಜಡ್ಜಸ್ ಕೈಲಿ ಇರೋದಿಲ್ಲ, ಒಂದು ಟಿವಿಯಲ್ಲಿ ಕೂಡ ಪ್ರಸಾರ ಆಗೋದ್ರಿಂದ ನಮ್ಮ ಸಾಮಾನ್ಯ ಜನರೇ, ಅದು ಕೂಡ ಟಿವಿಯಲ್ಲಿ ಪ್ರಸಾರ ಆಗೋದ್ರಿಂದ ಸಾಮಾನ್ಯ ಜನರೇ ಅಲ್ಲಿ ಉಳಿದಿರುವಂತಹ 25 ಜನರ ಪೈಕಿ ಅಲ್ಲಿ ಕೂಡ ಒಂದು ವೋಟಿಂಗ್ ರಿಕ್ವೆಸ್ಟ್ ಅನ್ನು ಮಾಡಲು ಕೇಳ್ಕೊಳ್ತಾರೆ. ಅದರಲ್ಲಿ ಅತಿ ಹೆಚ್ಚು ಓಟ್ಗಳು ಬಂದಿರುವಂತಹ ಒಂದು 25 ಜನರ ಪೈಕಿ 5 ಜನರಿಗೆ ಯಾರಿಗೆ ಅತಿ ಹೆಚ್ಚು ಓಟ್ಗಳು ಬಂದಿರುತ್ತಲ್ವ ಅವರನ್ನ ಒಂದು ನೇರವಾಗಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13ಕ್ಕೆ ಕಂಟೆಸ್ಟೆಂಟ್ ಆಗಿ ನಮ್ಮ ಬಿಗ್ ಬಾಸ್ನವರು ಸೆಲೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ಒಂದು ಪ್ರೊಸೆಸ್, ಹಾಗಾದ್ರೆ ಅಗ್ನಿ ಪರೀಕ್ಷೆ ಯಾವಾಗ ಶುರು ಆಗ್ತದೆ, ಇವೆಲ್ಲ ಪ್ರೊಸೆಸ್ ಆದ್ಮೇಲೆ 5 ಜನರ ಕಾಮನ್ ಪೀಪಲ್ ಗಳನ್ನ ಸೆಲೆಕ್ಟ್ ಮಾಡಲು ಅಗ್ನಿ ಪರೀಕ್ಷೆ ಯಾವಾಗ ಶುರು ಆಗ್ತದೆ ಅಂತ ನೋಡ್ತಾ ಹೋದಾದ್ರೆ ನಮಗೆ ಬಂದಿರುವಂತ ಮಾಹಿತಿಯ ಪ್ರಕಾರ ಆಗಸ್ಟ್ನ ಮೊದಲನೇ ವಾರದಲ್ಲಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಅಗ್ನಿ ಪರೀಕ್ಷೆ ಕಾನ್ಸೆಪ್ಟ್ ಅನ್ನ ನಮ್ಮ ಬಿಗ್ ಬಾಸ್ನವರು ಶುರು ಮಾಡ್ತಾರೆ ಅನ್ನೋಂಥ ಮಾಹಿತಿ ಬಂದಿದೆ. ನೋಡೋಣ ಏನಾಗ್ತದೆ ಅಂತ. ಇನ್ನು ಇಂಟ್ರೆಸ್ಟಿಂಗ್ ಆಗಿರುವಂಥ ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ಗಳು ಬರ್ತಾ ಹೋಗ್ತವೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.